ಒಂದು ಬಸವಣ್ಣನವರ ವಚನ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯ ನೊಡೆಯನಿಲ್ಲ ಕೂಡಲ ಸಂಗಮ ದೇವ. ಅಂದರೆ ಇದರ ಅರ್ಥ, ಈ ತನುವನ್ನು ಮನೆಗೆ ಹೋಲಿಸುವ ಈ ವಚನವು ಒಳ್ಳೆ ಧ್ವನಿಪೂರ್ಣವಾಗಿದೆ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿದ್ದರೆ ಮನೆಯೊಡೆಯನಿರಲು ಶಕ್ಯವಿಲ್ಲ. ಇದರಂತೆ ಈ ಶರೀರವೆಂಬ ಮಂದಿರದಲ್ಲಿ ಹುಸಿ ತುಂಬಿದ್ದರೆ, ಮನದಲ್ಲಿ ವಿಷಯ ಆವರಿಸಿದ್ದರೆ ಶಿವಭಾವಯುಕ್ತನಾದ ಜೀವ ಇಲ್ಲವೆಂಬುದರಲ್ಲಿ ಸಂದೇಹವಿಲ್ಲ. ಶಿವಭಾವವಿಲ್ಲದಿದ್ದಾಗ ತನುವಿನಲ್ಲಿ ಹುಸಿ, ಮನದಲ್ಲಿ ವಿಷಯ, ಮೋಹ, ಲಾಲನೆಗಳು ತುಂಬಿಕೊಳ್ಳುತ್ತವೆ. ನಮ್ಮ ಬದುಕಿನಲ್ಲಿಯೂ ಸತ್ಯತೆ, ಶುದ್ಧತೆ, ಪ್ರಾಮಾಣಿಕತೆಗಳು ಇರಬೇಕೇ ಹೊರತು ಅರ್ಚನೆ, ಅರ್ಪಣೆ ಅನುಭವವಾಗಿ ರೂಪುಗೊಳ್ಳುತ್ತವೆ. ಬಸವಣ್ಣನವರು ಬದುಕನ್ನು ನೋಡುವ ರೀತಿ ಇಲ್ಲಿ ಅಭಿವ್ಯಕ್ತವಾಗಿದೆ.